ಶಾಲೆ ನಮ್ಮ ಸಂಸ್ಕೃತ ಮೂಲ ಭಾಷೆ ಅಲ್ವಾ, ಒರಿಜಿನಲ್ ಭಾಷೆ. ಎಷ್ಟು ಎಲ್ಲ ನಮ್ಮ ಸಾಹಿತ್ಯಗಳು ಪ್ರಧಾನವಾಗಿರೋದೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಹೆಚ್ಚು ಇವೆ. ಬೇರೆ ಭಾಷೆಗಳಲ್ಲೂ ಇವೆ, ಸಂಸ್ಕೃತದಲ್ಲಿ ಹೆಚ್ಚು ಇವೆ. ಲೈಕ್ ವೇದ, ಉಪನಿಷತ್, ಭಗವದ್ಗೀತೆ ಆಗಿರ್ಬೋದು, ಯೋಗಸೂತ್ರ, ಬ್ರಹ್ಮಸೂತ್ರ ಅಲ್ವಾ, ಈ ಥರದ್ದೆಲ್ಲ ಬಹಳ ಗಂಭೀರವಾಗಿ ಮನುಸ್ಮೃತಿ ಬರ್ತಿರೋದು ಬಹಳವಾಗಿದೆ ಆಗಿದೆ. ಅದಕ್ಕೆ ಮತ್ತು ನಾವು ಎಲ್ಲ ದೇಶಗಳಲ್ಲೂ ಅವ್ರವ್ರ ಭಾಷೆಗಳನ್ನು ಉಳಿಸ್ಕೊಳ್ತಾರೆ. ಎಲ್ಲ ಸಂಸ್ಕೃತಿಯವರು ನಮ್ಮ ಭಾಷೆ ನಮ್ಮ ದೇಶದ್ದು ಮೂಲವಾಗಿರೋದು ಉಳಿಸ್ಕೊಂಡ್ರೆ ತಪ್ಪಿಲ್ಲ ಅಲ್ವಾ. ಮತ್ತು ಅದು ಬೇರೆ ಎಲ್ಲ ಡೈಲೆಕ್ಟ್ಸ್ ಇದೆಯಲ್ಲ, ಭಾಷೆಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ ಅವುಗಳಲ್ಲೆಲ್ಲ ಸಂಸ್ಕೃತದ ಪೋಷಣೆ ಹಿಂದುಗಡೆಯಿಂದ ಇದೆ. ವೈಯಕ್ತಿಕವಾಗೂ ಇದೆ, ಅವುಗಳ ಗೌರವ, ಅದಕ್ಕೆ ಸ್ಥಾನಮಾನ ಇದೆ. ಅದು ಸಂಸ್ಕೃತದ ಒಂದು ನ್ಯೂಟ್ರಿಷನ್ ಹಿಂದುಗಡೆಯಿಂದ ಇದೆ. ಅದಕ್ಕೋಸ್ಕರ ಅದಕ್ಕೆ ಶಾಲೆ ಓಪನ್ ಮಾಡಿದೆ, ಹಾಗೆ ಕರಿತೀವಿ. ಅದಲ್ಲದೆ ಬೇರೆ ಶಾಲೆ ಅರ್ಕ ಮಹಾವಿದ್ಯಾಲಯ ಅಂತ ಇದೆ, ಅಲ್ಲಿ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಅವರಿಗೆ ತುಂಬ ಚೆನ್ನಾಗಿ ಯೂನಿಫಾರ್ಮ್ಸು, ಟೆಕ್ಸ್ಟ್ ಬುಕ್ಸು ಮತ್ತು ಒಳ್ಳೆಯ ಮಧ್ಯಾಹ್ನದ ಉಪಹಾರ, ಒಳ್ಳೆಯ ಕೋಚಿಂಗು ಇದೆಲ್ಲ ಕೊಟ್ಟು ಮಾಡಬೇಕು ಅಂತ ಸುತ್ತಮುತ್ತ ಹಳ್ಳಿಯ ನಮ್ಮ ಜನತೆಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡಿದೆ. ಯಾರು ಬೇಕಾದ್ರೂ ವಾಲಂಟಿಯರ್ಸು ಬಂದು ಟೀಚ್ ಮಾಡ್ತಾರೆ ಕೆಲಸ ರೀ, ಬೇರೆ ದೇಶಗಳಲ್ಲಿ ಇಂಗ್ಲೀಷು, ಬೇರೆ ಭಾಷೆಯಲ್ಲೂ ಹಾಗೆಲ್ಲ ಇದೆ. ಗೋಶಾಲನೂ ಇದೆ ನೋಡಿ. ನನಗೆ ಗೋಶಾಲೆ ಇದೆ. ಗೋಶಾಲೆ ಒಬ್ಬರ ಹತ್ರನೇ ಅಂತಲ್ಲ, ನಮ್ಗಳ ಮನೆಯಲ್ಲೂ ಕೂಡ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಒಂದೊಂದು ಹಸು ಇಟ್ಟಿದ್ರಂತೆ. ಎಲ್ಲರಿಗೂ ಕಷ್ಟ, ಈಗ ಸಿಟಿ ಲೈಫ್ ಜಾಸ್ತಿ ಆಗೋಗಿದೆ. ಆದರೂ ಕೂಡ ಎಲ್ಲಿ ಸಾಧ್ಯನೋ ಒಂದು 10-12 ಮನೆಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು 25 ಮನೆ, ಒಂದು ಹಸುವನ್ನು ಇಡ್ಬೋದಲ್ವ ನೀವು ಅವಾಗೆಲ್ಲ. ಅವಾಗ ನಿಮಗೆ ಇದು ಒಂದು ಸಣ್ಣ ಗೋಶಾಲೆ ಮಾಡ್ಬೋದಲ್ಲ ನೀವೆಲ್ಲನೂ. 25-30 ಜನ 100 ಜನ ಮನೆ ಫ್ಯಾಮಿಲಿ ಸೇರಿಕೊಂಡ್ರೆ ಎಲ್ಲಿಗೂ ಒಳ್ಳೇದಾಗುತ್ತೆ. ಪ್ಯೂರ್ ಹಾಲು ಸಿಗುತ್ತೆ ನಿಮಗೆ. ಹಸುಗಳು ಒಂದು ಪರಿಜ್ಞಾನ ಉಂಟಾಗುತ್ತೆ ಅಲ್ವಾ. ಕಡೆ ಬರ್ತಾ ಎಲ್ಲಿಂದ ಬರುತ್ತೆ ಹಾಲು ಅಂದರೆ ಪ್ಯಾಕೆಟಲ್ಲಿ ಬರುತ್ತೆ, ಪ್ಯಾಕೆಟಲ್ಲಿಂದ ಬರುತ್ತೆ, ಫ್ಯಾಕ್ಟ್ರಿ ಬರುತ್ತೆ. ಈ ಥರ ದಿನ ಬರೋ ಚಾನ್ಸಸ್ಸು ಇದೆ. ಅದಕ್ಕೋಸ್ಕರ ಹಸುಗಳನ್ನು ಬೆಳೆಸಿ ಇಲ್ಲಿ ಗೋಶಾಲೆ ಮಾಡಿರೋದು ಉದಾಹರಣೆಗೋಸ್ಕರ. ಒಂದು ಕ್ಷಣ ಏನೋ ನೀವು ಇಲ್ಲ ಆಯುರ್ವೇದ ಕೂಡ ಇವರು ಹೇಳ್ತಾರೆ. ಎಷ್ಟು ಬ್ಯುಸಿ ಇರ್ತೀನಿ ನಮ್ಮ ಆ್ಯಕ್ಟಿವಿಟೀಸಲ್ಲಿ ಅಂದರೆ ಸೇವೆಯಲ್ಲಿ ಅಂದರೆ ಇದೆಲ್ಲ ನಾನು ಕೌಂಟ್ ಮಾಡಿ ಹೇಳ್ತಾರೆ, ಲಿಸ್ಟ್ ಕೊಡಲ್ಲ. ಅವರೇ ಆಯುರ್ವೇದ ಇದೆ ಇರಲಿ, ಅದು ಕೂಡ ಹೊಡಿಬೇಕು ಅಂತ ನೀವು ಇಷ್ಟಪಟ್ಟೆ ಒಂದು ಸೆಕೆಂಡ್ಸ್ ಮಾತ್ರ ಪಾಪ ಇವರು ಹೊರಗಡೆ ಬಂದಿದ್ದಾರೆ. ಏನಾದರೂ ರಿಫ್ಲೆಕ್ಷನ್. ಓಕೆ ಸರ್. ಮೇಘಲ್ ಹೋಗ್ತೀನಿ ಅಂದರೆ ಇವ್ರು ಚೆನ್ನಾಗಲ್ಲ ಮಾತಾಡಿ ಸರ್, ನೀವೇನಿಲ್ಲ ಮಾತಾಡಿ ಸರ್, ನೀವು ಮಾತಾಡಿ. ಮತ್ತು ಈ ದಿನ ಶ್ರೀ ಅರ್ಕ ಮಹಾಗಣಪತಿಯ ವಾರ್ಷಿಕೋತ್ಸವ ಮೊದಲನೇ ವರ್ಷ, ಫೆಬ್ರವರಿ 14 ತುಂಬ ಜನಗಳಿಗೆ ಗೊತ್ತಿದೆ. ಶಬ್ದ ಎಸ್ಪೆಷಲಿ ಪಾಶ್ಚಿಮಾತ್ಯ ದೇಶಗಳಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಕೂಡ 14ನೇ ತಾರೀಕು ವಿಶೇಷವಾದ ಕಾರ್ಯ ಮಾಡಿದರೆ ಎಲ್ಲರಿಗೂ ಬೇರೆ ರೀತಿಯಲ್ಲೂ ಸ್ವಲ್ಪ ನೋಡಲಿ, ದೈವಿಕವಾಗೂ ನೋಡಲಿ, ಅವರು ಇನ್ಯಾವುದೇ ರೀತಿಯ ಸಾಮಾಜಿಕ ದೃಷ್ಟಿಯಿಂದಲೂ ನೋಡ್ಕೊಳ್ಳಿ. ಆದರೆ ಅದು ನೆನಪಿಡ್ತಾರೆ ಅಂತ ಅಂದ್ಬಿಟ್ಟು ಆಗಿದೆ. ಜೊತೆಗೆ ಅದು ನಾಟ್ ಓನ್ಲಿ ಇನ್ ದಟ್ ಆಸ್ಪೆಕ್ಟ್, ಇನ್ನೂ ಕೆಲವು ಒಳ್ಳೆಯ ಕೆಲಸಗಳಿದೆಯಲ್ಲ, ಅದು ನಿಮ್ಮಲ್ಲಿ ನಿಜವಾಗ್ಲೂ ಸಂಕಲ್ಪ ಇದ್ದರೆ, ಅದು ಸಮಾಜಕ್ಕೆ ಕಲ್ಯಾಣ ಮಾಡುವಂಥದ್ದಿದ್ರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅದು ನಿಜವಾಗ್ಲೂ ಆಗುತ್ತೆ. ನಿಮ್ಗಳೆಲ್ಲ ಜೀವನಗಳಲ್ಲೂ ಅಷ್ಟೇ ಆಗುತ್ತೆ. ಅದು ನಮಗೋಸ್ಕರ ನಾವೇ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ನಷ್ಟಗಳು ವಿಘ್ನಗಳು ಹೆಚ್ಚು ಬರ್ತವೆ. ಅದೇನೋ ಪ್ರಕೃತಿ ನಿಯಮನೇ, ಅಷ್ಟು ಆಶ್ಚರ್ಯ. ಸಮಾಜಕ್ಕೆ ಮಾಡ್ತೀವಿ ಅಂದರೆ ಎಲ್ಲ ಒಳ್ಳೆಯದಾಗತ್ತೆ. ನಾವೇನು ತಪ್ಪು ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ ಇಲ್ಲ ಬೇರೆ ಉಪಕಾರ ಮಾಡಿ ನಾನು ಕಷ್ಟಪಡ್ತಾಯಿದ್ದೀನಿ, ಎಲ್ಲ ಕಳ್ಕೊಂಬಿಟ್ಟೆ ಅಂತ ದುಃಖ ಪಡ್ತಾರೆ. ನಿಜವಾಗ್ಲೂ ಕಳ್ಕೊಂಬೇಡಿ, ಅದನ್ನು ಆನಂದವಾಗಿ ತಿರುಗಿಸ್ಬೇಕು. ಇಲ್ಲ ಬೇರೆಯವರು ಪಾಪ ಅವ್ರಿಗೆಲ್ಲ ಒಳ್ಳೇದಾಯ್ತಲ್ಲ, ಉಪಕಾರ ಆಯ್ತಲ್ಲ ನನ್ನಿಂದ, ಯಾವ ರೀತಿಯೂ ನನ್ನ ಅವರು ಬಳಸ್ಕೊಂಡ್ರಲ್ಲ ಒಳ್ಳೇದಾಗಲಿ. ಇನ್ನಂದರೆ ನಿಮಗೆ ತುಂಬ ಫ್ರೀಡಮ್ ಸಿಗುತ್ತೆ, ಇನ್ನೂ ಹೊಸ ಅಧ್ಯಾಯ ಓಪನ್ ಆಗುತ್ತೆ. ಅವ್ರುಗಳಂತೂ ನಿಮ್ಮ ಮೇಲೆ ಏನೂ ನೆನ್ಸಕ್ಕಂತೂ ಆಗಲ್ಲ, ಯಾಕಂದರೆ ತೊಗೊಂಡಿದ್ದಾರಲ್ಲ ನಿಮ್ಮಿಂದ ಎಷ್ಟೋ ವಿಷಯಗಳನ್ನು. ಅವರು ಎಂದು ಒಳ್ಳೇದೇ ಹೇಳಬೇಕಲ್ವ, ಒಳ್ಳೇದೇ ಹೇಳಿದ್ರೆ ಅಟ್ಲೀಸ್ಟ್ ಕೆಟ್ಟದಂತೂ ಹೇಳಲ್ಲ ಅಲ್ವಾ. ಹಾಗೆ ಇದು ನಿಯಮಗಳು ತುಂಬ ಚೆನ್ನಾಗಿದೆ, ಪ್ರಕೃತಿ ನಿಯಮಗಳು, ಪ್ರಿನ್ಸಿಪಲ್ಸ್ ಅಂತೀವಲ್ಲ ಆಫ್ ದ ಯೂನಿವರ್ಸ್. ನಂಗೆ ತುಂಬ ಇಷ್ಟ ಆಯಿತು. ಸೊ ಹೀಗೆ ವಿಶೇಷವಾದ ನಾನು ಶಾಸ್ತ್ರೋಕ್ತವಾಗಿ ಆಗಬೇಕಲ್ವ ಈ ಒಂದು ಕಾರ್ಯಕ್ರಮ. ಟ್ರೆಡಿಷನಲ್ ಆಗಿ ವೈದಿಕ ಪ್ರಿನ್ಸಿಪಲ್ಸ್ ಪ್ರಕಾರವಾಗಿ ಅದು ಪ್ರತಿಯೊಂದು ಆ ರೀತಿ ಆಗಲಿ ಅಂತ ಎಲ್ರಿಗೂ ನಾನು ಎನ್ಕರೇಜ್ ಮಾಡಿ ಅವ್ರಿಗೆಲ್ಲರಿಗೂ ಬರಲಿ, ಎಲ್ರಿಗೂ ಗೊತ್ತಾಗಲಿ. ಎಲ್ಲ ಮನುಷ್ಯರು ಕಡಿಮೆ ಆಗ್ತಾಯಿದೆ ಬರ್ತಾ ಸಂಸ್ಕೃತಿ ಚಟುವಟಿಕೆಗಳು ಅಲ್ವಾ, ಕಲ್ಚರೆಲ್ಲ ಇಲ್ಲಿ ವಿದೇಶಗಳಲ್ಲಿ ಹೆಚ್ಚು ಪ್ರಕಾಶಮಾನವಾಗ್ತಾ ಇದೆ. ಅದಕ್ಕಿಲ್ಲೂ ಕೂಡ ಚೆನ್ನಾಗಿ ಭಾಸವಾಗಲಿ, ಜನಗಳಿಗೆ ಆನಂದ ತರಲಿ, ಕಲರ್ಫುಲ್ ಆಗಿರುತ್ತೆ ಕಲ್ಚರ್ ಅಲ್ವಾ.
ಇಂಗ್ಲೀಷಲ್ಲೆಲ್ಲನೂ ಅದು ನೋಡಿದೆ ಮೈ ಗಾಡ್ ಇದು ಕೂಡ ಮತ್ತು ಸರಿಯಾಗಿ ಅನಲೈಸ್ ಮಾಡೋಕ್ಕೆ ಹೋದ್ರೆ ಸೈಂಟಿಫಿಕ್ ಆಗಿದೆ ಎಲ್ಲ, ವೈಜ್ಞಾನಿಕವಾಗಿಯೂ ಇದೆ. ಅಲ್ಲಿಗೆ ನಿಮ್ಮ ಪೂರ್ವಜರು ಏನೊಂದೂ ಅರ್ಥ ಇಲ್ಲದೆ ಏನೂ ಮಾಡಿಲ್ಲ, ಎಲ್ಲ ತುಂಬ ಅರ್ಥ ಇಟ್ಕೊಂಡು ಚೆನ್ನಾಗಿ ಚರ್ಚೆ ಮಾಡಿ ಭಾಳಷ್ಟು ಗಮನ ಇಟ್ಟು ಭವಿಷ್ಯದ ಎಷ್ಟೋ ಯುಗಗಳಲ್ಲೂ ಕೂಡ ಅದೇ ಪ್ರಾಕ್ಟೀಸ್ ಕಂಟಿನ್ಯೂ ಆಗಬೇಕು, ಅಷ್ಟು ಸತ್ಯ ಅದರಲ್ಲಿ ನಿಂತ್ಕೊಂಡಿದೆ. ಅದರ ಸಬ್ಸ್ಟೆನ್ಸ್ ಅಂತೀವಲ್ಲ ಹಾಗೆ ಇದು ವಿಶೇಷವಾದ ಈ ಕಾರ್ಯಕ್ರಮ. ಇದನ್ನು ಎಲ್ಲ ದೇಶ ವಿದೇಶಗಳಿಂದನೂ ಪಾಪ ಅವ್ರ ಪ್ರೀತಿ ಭಕ್ತಿಯಿಂದ ವಿಶ್ವಾಸದಿಂದ ಅವ್ರು ಕನ್ನಡನೂ ಬರಲಾನೆ ಹೇಳ್ತಾ ಇದ್ರೆ ಕೇಳಿಸ್ಕೊತಾ ಇದ್ದಾರೆ ಅಷ್ಟು ಜನ, ಬಟ್ ಅವ್ರಿಗೆ ಇಂಗ್ಲೀಷಲ್ಲಿ ಆಮೇಲೆ ಹೇಳ್ತೀನಿ ನಾನು. ನೀವೆಲ್ಲ ಅಷ್ಟು ವಿಶ್ವಾಸ ಪ್ರೀತಿ ಇಟ್ಕೊಂಡು ನೀವು ಕೂಡ ಅದನ್ನು ನೋಡೋಕ್ಕೆ ಬಂದ್ರಲ್ಲ, ಭಾಳ ಸಂತೋಷ ಆಯಿತು. ನನ್ನ ಕೃತಜ್ಞತೆ. ಸ್ವಾಮೀಜಿ ಅರ್ಕಧಾಮದ ಹೊಸ ಯೋಜನೆಗಳ ಬಗ್ಗೆ ಹೇಳ್ತೀರಿ? ಹೊಸ ಯೋಜನೆಗಳ ಶಾಲೆ ನಡೀತಾ ಇರೋದು ಹೋಗೋ ಫ್ಲೈಟ್ ಟಿಕೆಟ್ ಅವ್ರಿಗೆ ಕೊಟ್ಬಿಡಿ ಮೇಡಮ್, ಪ್ಲಾನ್ ಇಲ್ಲ. ಅಲ್ಲ ಶಾಲೆ